ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಕರ್ಣ ಸೀರಿಯಲ್ನ ಥರ್ಡ್ ಪ್ರೋಮೋ ಯಾವಾಗ ಬರುತ್ತೆ ಅಂತ ಹೇಳಿ ಸಾಕಷ್ಟು ಜನ ವೇಟ್ ಮಾಡ್ತಿದ್ದೀರಾ. ಫಸ್ಟ್ ಪ್ರೋಮೋ ಆಗಿರ್ಬೋದು, ಸೆಕೆಂಡ್ ಪ್ರೋಮೋ ಆಗಿರ್ಬೋದು, ತುಂಬಾನೇ ಎಕ್ಸ್ಪೆಕ್ಟೇಷನ್ಸ್ ನ ಹುಟ್ಟಾಕಿದೆ. ಲೈಕ್ ಫಸ್ಟ್ ಪ್ರೋಮೋದಲ್ಲಿ ನಾವು ಕಿರಣ್ ರಾಜ್ ಅವರ ಇಂಟ್ರಡಕ್ಷನ್ ಅನ್ನ ನೋಡಿದ್ರಿ, ಸೆಕೆಂಡ್ ಪ್ರೋಮೋದಲ್ಲಿ ಭವ್ಯ ಗೌಡ ಅವರ ಇಂಟ್ರಡಕ್ಷನ್ ಅನ್ನ ನೋಡಿದ್ರಿ, ಅಂಡ್ ಥರ್ಡ್ ಪ್ರೋಮೋದಲ್ಲಿ ನಮ್ರತಾ ಗೌಡ ಅವರ ಇಂಟ್ರಡಕ್ಷನ್ ಅನ್ನ ನೋಡ್ತೀವಿ. ಸೊ ಥರ್ಡ್ ಪ್ರೋಮೋ ಯಾವಾಗ ಬರುತ್ತೆ ಅಂತ ಹೇಳಿ ಸಾಕಷ್ಟು ಜನ ವೇಟ್ ಮಾಡ್ತಿದ್ದೀರಾ ಅಂಡ್ ತುಂಬಾನೇ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ವೇಟ್ ಮಾಡ್ತಿದ್ದೀರಾ ಅಂತಾನೆ ಹೇಳ್ಬೋದು. ಅಂಡ್ ಥರ್ಡ್ ಪ್ರೋಮೋದಲ್ಲಿ ಏನೇನೆಲ್ಲ ಇರುತ್ತೆ ಅಂಡ್ ಥರ್ಡ್ ಪ್ರೋಮೋ ಯಾವಾಗ ನಿಮ್ ಮುಂದೆ ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಮಾಹಿತಿಯನ್ನ ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವಿಡಿಯೋನ ನೋಡ್ತಿದ್ದೀರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಲಿಕ್ಕೆ ಮರಿಬಿಡಿ. ಎಸ್ ಫ್ರೆಂಡ್ಸ್, ಕರ್ಣ ಸೀರಿಯಲ್ ನ ಥರ್ಡ್ ಪ್ರೋಮೋದಲ್ಲಿ ನಮ್ರತಾ ಗೌಡ ಅವರ ಇಂಟ್ರಡಕ್ಷನ್ ಸೀನ್ ಇರುತ್ತೆ. ನಮ್ರತಾ ಗೌಡ ಅವರ ಇಂಟ್ರಡಕ್ಷನ್ ಸೀನ್ ಅಂದ್ರೆ ಕೇವಲ ನಮ್ರತಾ ಗೌಡ ಅವ್ರನ್ನ ಮಾತ್ರ ತೋರಿಸೋದಿಲ್ಲ ಥರ್ಡ್ ಪ್ರೋಮೋದಲ್ಲಿ. ಲೈಕ್ ಇವಾಗ ಫಸ್ಟ್ ಪ್ರೋಮೋದಲ್ಲಿ ಕಿರಣ್ ರಾಜ್ ಅವ್ರನ್ನ ತೋರಿಸಿದ್ರು, ಸೆಕೆಂಡ್ ಪ್ರೋಮೋದಲ್ಲಿ ಭವ್ಯ ಗೌಡ ಮತ್ತೆ ಕಿರಣ್ ರಾಜ್ ಅವ್ರನ್ನ ತೋರಿಸಿದ್ರು. ಅಂಡ್ ಸಾಕಷ್ಟು ಜನ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತಂದ್ರೆ ಥರ್ಡ್ ಪ್ರೋಮೋದಲ್ಲಿ ನಮ್ರತಾ ಗೌಡ ಮತ್ತೆ ಕಿರಣ್ ರಾಜ್ ಅವ್ರನ್ನ ತೋರಿಸ್ತಾರೆ ಅಂತ ಹೇಳಿ ಸಾಕಷ್ಟು ಜನ ಎಕ್ಸ್ಪೆಕ್ಟೇಷನ್ಸ್ ಅನ್ನ ಇಟ್ಕೊಂಡಿದ್ರು. ಲೈಕ್ ಫಸ್ಟ್ ಪ್ರೋಮೋದಲ್ಲಿ ಕಿರಣ್ ರಾಜ್ ಅವರಾಯ್ತು, ಸೆಕೆಂಡ್ ಪ್ರೋಮೋದಲ್ಲಿ ಭವ್ಯ ಗೌಡ ಮತ್ತೆ ಕಿರಣ್ ರಾಜ್ ಅವರ ಒಂದು ಲವ್ ಇಂಟ್ರಾಕ್ಷನ್ ಇರುವಂತಹ ಒಂದು ಪ್ರೋಮೋನ ನೋಡಿದ್ರಿ. ಥರ್ಡ್ ಪ್ರೋಮೋದಲ್ಲಿ ಲೈಕ್ ನಮ್ರತಾ ಗೌಡ ಅವರು ಈ ಒಂದು ಸೀರಿಯಲ್ ನ ಹೀರೋಯಿನ್ ಆಗಿರೋದ್ರಿಂದ ಕಿರಣ್ ರಾಜ್ ಮತ್ತೆ ನಮ್ರತಾ ಗೌಡ ಅವರ ಒಂದು ಲವ್ ಇಂಟ್ರಾಕ್ಷನ್ ನೋಡ್ಬೋದು ಅಂತ ಹೇಳಿ ಸಾಕಷ್ಟು ಜನ ಎಕ್ಸ್ಪೆಕ್ಟೇಷನ್ಸ್ ಅನ್ನ ಇಟ್ಕೊಂಡಿದ್ರು. ಬಟ್ ಅದೆಲ್ಲವೂ ಸಹ ಈಗ ಉಲ್ಟಾ ಆಗಿದೆ. ಥರ್ಡ್ ಪ್ರೋಮೋದಲ್ಲಿ ನಾವು ಭವ್ಯ ಗೌಡ ಅವ್ರನ್ನ ಸಹ ನೋಡ್ಬೋದಾಗಿದೆ. ಭವ್ಯ ಗೌಡ ಮತ್ತೆ ನಮ್ರತಾ ಗೌಡ ಅವ್ರನ್ನ ಇಟ್ಕೊಂಡು ಥರ್ಡ್ ಪ್ರೋಮೋನ ಶೂಟ್ ಮಾಡಿದ್ದಾರೆ. ಲೈಕ್ ಫಸ್ಟ್ ಪ್ರೋಮೋದಲ್ಲಿ ನಾವು ಕಿರಣ್ ರಾಜ್ ಅವ್ರನ್ನ ನೋಡಿದ್ವಿ, ಕಿರಣ್ ರಾಜ್ ಅವರ ಫ್ಯಾಮಿಲಿ ಮೆಂಬರ್ಸ್ ನ ನೋಡಿದ್ವಿ. ಫ್ಯಾಮಿಲಿ ಮೆಂಬರ್ಸ್ ಕಿರಣ್ ರಾಜ್ ಅವ್ರ ಜೊತೆ ಹೇಗ್ ನಡ್ಕೋತಿದ್ದಾರೆ, ಕಿರಣ್ ರಾಜ್ ಅವ್ರು ಅದಕ್ಕೆ ಹೇಗ್ ರಿಯಾಕ್ಟ್ ಮಾಡ್ತಿದ್ದಾರೆ ಅನ್ನೋದನ್ನ ನೋಡಿದ್ರಿ. ಲೈಕ್ ಫ್ಯಾಮಿಲಿ ಮೆಂಬರ್ಸ್ ಎಷ್ಟೇ ಇನ್ಸಲ್ಟ್ ಮಾಡಿ ಮಾತಾಡಿದ್ರು ಸಹ ಕಿರಣ್ ರಾಜ್ ಅವರು ಅದನ್ನ ಮನ್ಸಕ್ ತಗೊಳ್ಳೋದಿಲ್ಲ, ಅದನ್ನೆಲ್ಲ ನಗ್ನಗ್ತಾನೆ ಹ್ಯಾಂಡಲ್ ಮಾಡ್ತಿದ್ದಾರೆ. ಅಂಡ್ ಫ್ಯಾಮಿಲಿಗೆ ಎಷ್ಟು ವ್ಯಾಲ್ಯೂ ಕೊಡ್ತಾರೆ ಕಿರಣ್ ರಾಜ್ ಅವರು ಅನ್ನೋದು ನಮ್ಗೆ ಫಸ್ಟ್ ಪ್ರೋಮೋದಲ್ಲಿ ಗೊತ್ತಾಯ್ತು. ಹಾಗೆ ಫಸ್ಟ್ ಪ್ರೋಮೋದಲ್ಲಿ ನಮ್ಗೆ ಕಿರಣ್ ರಾಜ್ ಅವರು ಒಂದು ದೊಡ್ಡ ಗೈನಕಾಲಜಿಸ್ಟ್ ಅಂತ ಸಹ ಗೊತ್ತಾಗಿದೆ. ಅಂಡ್ ಹೆಣ್ಮಕ್ಳಿಗೆ ಜಾಸ್ತಿನೇ ರೆಸ್ಪೆಕ್ಟ್ ಕೊಡ್ತಾರೆ ಅನ್ನೋದು ಸಹ ನಮಗೆ ಫಸ್ಟ್ ಪ್ರೋಮೋದಲ್ಲಿ ಗೊತ್ತಾಗಿದೆ. ಅಂಡ್ ಕಿರಣ್ ರಾಜ್ ಅವರು ಫ್ಯಾಮಿಲಿ ಮೆಂಬರ್ಸ್ ಎಷ್ಟೇ ಕೀಳಾಗಿ ನೋಡಿದ್ರು ಸಹ ಅದನ್ನೆಲ್ಲ ಮನ್ಸಕ್ ತಗೊಳ್ದೆ ತುಂಬಾನೇ ಚೆನ್ನಾಗಿ ಫ್ಯಾಮಿಲಿ ಮೆಂಬರ್ಸ್ ನ ನೋಡ್ಕೊಳ್ತಿದ್ದಾರೆ ಅನ್ನೋದು ಸಹ ಫಸ್ಟ್ ಪ್ರೋಮೋದಲ್ಲಿ ಗೊತ್ತಾಯ್ತು. ಅಂಡ್ ಸೆಕೆಂಡ್ ಪ್ರೋಮೋದಲ್ಲಿ ಭವ್ಯ ಗೌಡ ಮತ್ತೆ ಕಿರಣ್ ರಾಜ್ ಅವರ ಒಂದು ಕಣ್ಣಲ್ಲೇ ಲವ್ ಇಂಟ್ರಾಕ್ಷನ್ ಅನ್ನ ಅಂದ್ರೆ ಕಣ್ಣಲ್ಲೇ ಲವ್ ನ ಹೇಳ್ಕೊಡುವಂತಹ ಸೀನ್ ಅನ್ನ ನೋಡಿದ್ರಿ ಅಂತಾನೆ ಹೇಳ್ಬೋದು ಸೆಕೆಂಡ್ ಪ್ರೋಮೋದಲ್ಲಿ. ಲೈಕ್ ತುಂಬಾನೇ ಕ್ಯೂಟ್ ಆಗಿತ್ತು ಆ ಸೆಕೆಂಡ್ ಪ್ರೋಮೋ ಕೂಡ. ಫಸ್ಟ್ ಪ್ರೋಮೋ 11 ಮಿಲಿಯನ್ ವ್ಯೂಸ್ ಕ್ರಾಸ್ ಆಗಿದೆ, ಸೆಕೆಂಡ್ ಪ್ರೋಮೋ ಆಲ್ಮೋಸ್ಟ್ 5 ಮಿಲಿಯನ್ ವ್ಯೂಸ್ ಹತ್ರ ಬಂದಿದೆ. ಅಂಡ್ ಥರ್ಡ್ ಪ್ರೋಮೋ ಇವೆರಡನ್ನು ಸಹ ಬೀಟ್ ಮಾಡೋ ರೀತಿ ಇರಬೇಕು ಅಂತ ಹೇಳಿ ಥರ್ಡ್ ಪ್ರೋಮೋನು ಕೂಡ ತುಂಬಾನೇ ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ಸೆಕೆಂಡ್ ಪ್ರೋಮೋ ಇನ್ನೂ ಸಹ ಜಾಸ್ತಿ ವ್ಯೂಸ್ ಬರಬೇಕಾಗಿತ್ತು, ಇನ್ನೂ ಸಹ ಜಾಸ್ತಿ ಜನಕ್ಕೆ ರೀಚ್ ಆಗ್ಬೇಕಾಗಿತ್ತು. ಬಟ್ ಏನಕ್ಕೆ ರೀಚ್ ಆಗಿಲ್ಲ ಅಂತಂದ್ರೆ ಸೆಕೆಂಡ್ ಪ್ರೋಮೋ ಫಸ್ಟ್ ಪ್ರೋಮೋ ಅಷ್ಟು ಜನಗಳಿಗೆ ರೀಚ್ ಆಗಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಹೇಳಿ ಸಾಕಷ್ಟು ಜನ ಅದನ್ನ ಭವ್ಯ ಗೌಡ ಅವ್ರ ಮೇಲೆ ಹೇಳ್ತಿದ್ದೀರಾ. ಲೈಕ್ ಭವ್ಯ ಗೌಡ ಅವ್ರ ಸೆಕೆಂಡ್ ಪ್ರೋಮೋದಲ್ಲಿ ಇದ್ರು, ಅದಕ್ಕೋಸ್ಕರ ರೀಚ್ ಆಗಿಲ್ಲ, ಭವ್ಯ ಗೌಡ ಅವರಿಂದನೇ ರೀಚ್ ಕಡಿಮೆ ಆಯ್ತು ಅಂತ ಹೇಳಿ ಸಾಕಷ್ಟು ಜನ ಹೇಳ್ತಿದ್ದೀರಾ. ಬಟ್ ಆಕ್ಚುಯಲ್ ರೀಸನ್ನೇ ಬೇರೆ ಇದೆ. ಏನ್ ರೀಸನ್ ಅಪ್ಪ ಅಂತಂದ್ರೆ ಭವ್ಯ ಗೌಡ ಅವರು ಶೂಟಿಂಗ್ ಮಾಡ್ತಿದ್ದಂತಹ ಟೈಮಲ್ಲಿ ಅಂದ್ರೆ ಸೆಕೆಂಡ್ ಪ್ರೋಮೋನ ಶೂಟ್ ಮಾಡ್ತಿದ್ದಂತಹ ಟೈಮಲ್ಲಿ ಆ ಒಂದು ವಿಡಿಯೋ ಕ್ಲಿಪ್ಸ್ ಗಳೆಲ್ಲ ಒಂದಷ್ಟು ಲೀಕ್ ಆಗಿತ್ತು. ಸೊ ಲೀಕ್ ಆಗಿರುವಂತಹ ಎಲ್ಲಾ ಕ್ಲಿಪ್ಸ್ ಗಳು ಸಹ ತುಂಬಾನೇ ವೈರಲ್ ಆಗ್ತಿತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಅರ್ಧ ಭಾಗದಷ್ಟು ಶೂಟ್ ನಮ್ಗೆ ಆಲ್ರೆಡಿ ಗೊತ್ತಾಗಿತ್ತು, ಲೈಕ್ ಸೆಕೆಂಡ್ ಪ್ರೋಮೋದಲ್ಲಿ ಏನಿರುತ್ತೆ ಅನ್ನೋದು. ಅಂಡ್ ಇನ್ನರ್ಧ ಭಾಗ ಸರಿಗಮಪ ಸ್ಟೇಜ್ ಅಲ್ಲಿ ಸೆಕೆಂಡ್ ಪ್ರೋಮೋನ ರಿಲೀಸ್ ಮಾಡ್ತಾರೆ. ಭವ್ಯ ಅವರಾಗಿರ್ಬೋದು, ನಮ್ರತಾ ಅವರಾಗಿರ್ಬೋದು, ಹಾಗೆ ಕಿರಣ್ ರಾಜ್ ಅವರಾಗಿರ್ಬೋದು, ಈ ಮೂರು ಜನನು ಬಂದು ಸರಿಗಮಪ ಸ್ಟೇಜ್ ಮೇಲೆ ಸೆಕೆಂಡ್ ಪ್ರೋಮೋನ ರಿಲೀಸ್ ಮಾಡ್ತಾರೆ. ಸೊ ಅಲ್ಲಿ ಇದ್ದಂತಹ ಆಡಿಯನ್ಸ್ ಆ ಸೆಕೆಂಡ್ ಪ್ರೋಮೋನ ರಿಲೀಸ್ ಆಗುವಂತಹ ಟೈಮಲ್ಲಿ ಶೂಟ್ ಮಾಡ್ಕೊಂಡು ಅಂಡ್ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ರು. ಸೊ ಸೆಕೆಂಡ್ ಪ್ರೋಮೋದಲ್ಲಿ ಏನಿರುತ್ತೆ ಅನ್ನೋದು ಕಂಪ್ಲೀಟ್ ಆಗಿ ಅವಾಗ್ಲೇ ಗೊತ್ತಾಗಿತ್ತು. ಜಿ ಕನ್ನಡದವರು ತಮ್ಮ ಅಫಿಷಿಯಲ್ ಪೇಜ್ ಅಲ್ಲಿ ಹಾಕೋದಕ್ಕೂ ಮುಂಚೆನೆ ನಮ್ಮೆಲ್ರಿಗೂ ಸಹ ಗೊತ್ತಾಗಿತ್ತು ಲೈಕ್ ಸೆಕೆಂಡ್ ಪ್ರೋಮೋದಲ್ಲಿ ಏನೇನಿರುತ್ತೆ ಅಂತ. ಭವ್ಯ ಗೌಡ ಅವ್ರದ್ದು ಒಂದಷ್ಟು ಕ್ಲಿಪ್ಸ್ ಗಳು ರಿಲೀಸ್ ಆಗಿತ್ತು. ಹಾಗೆ ಸೆಕೆಂಡ್ ಪ್ರೋಮೋದಲ್ಲಿ ಕಿರಣ್ ರಾಜ್ ಅವ್ರ ಎಂಟ್ರಿ ಇರುತ್ತೆ. ಕಿರಣ್ ರಾಜ್ ಅವ್ರಿಗೆ ಭವ್ಯ ಗೌಡ ಅವ್ರು ಹೇಗೆ ತಮ್ಮ ಲವ್ವನ್ನ ಎಕ್ಸ್ಪ್ರೆಸ್ ಮಾಡ್ಕೋತಿರ್ತಾರೆ ಅನ್ನೋದನ್ನೆಲ್ಲ ನಮ್ಗೆ ಜಿ ಕನ್ನಡದವ್ರು ತೋರ್ಸೋದಕ್ಕೂ ಮುಂಚೆನೆ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಸ್ ಗಳೆಲ್ಲ ಲೀಕ್ ಆಗೋಗಿತ್ತು. ಸೊ ಈ ಕಾರಣಕ್ಕಾಗಿನೇ ಸೆಕೆಂಡ್ ಪ್ರೋಮೋ ಅಷ್ಟೊಂದು ರೀಚ್ ಆಗಿಲ್ಲ, ಯಾಕಂದ್ರೆ ಜನಗಳಿಗೆ ಆಲ್ರೆಡಿ ಗೊತ್ತಿತ್ತು. ಸೊ ಆ ಒಂದು ಕ್ಯೂರಿಯಾಸಿಟಿ ಅನ್ನೋದು ಜನಗಳಲ್ಲಿ ಹೊರಟೋಗಿತ್ತು ಸೆಕೆಂಡ್ ಪ್ರೋಮೋ ಬಿಡೋಷ್ಟ್ರಲ್ಲಿ. ಸೊ ಆ ಕಾರಣಕ್ಕಾಗಿ ರೀಚ್ ಕಡಿಮೆ ಆಯ್ತೆ ಹೊರತು ಭವ್ಯ ಗೌಡ ಅವ್ರು ಇದ್ರು ಅನ್ನೋ ಕಾರಣಕ್ಕಾಗಿ ರೀಚ್ ಕಡಿಮೆ ಆಗಿಲ್ಲ. ಅಂಡ್ ಇನ್ನು ಥರ್ಡ್ ಪ್ರೋಮೋ ಕೂಡ ಅಷ್ಟೇ ನೀಟಾಗಿ ಬಂದಿದೆ ಅಂಡ್ ಕಂಪ್ಲೀಟ್ ಶೂಟ್ ಕೂಡ ಮುಗ್ದಿದೆ. ಕಂಪ್ಲೀಟ್ ಶೂಟ್ ಮುಗಿದ್ರು ಕೂಡ ಒಂದಿಷ್ಟು ಕ್ಲಿಪ್ಸ್ ಗಳು ಎಲ್ಲಿಯೂ ಸಹ ಹರಿದಾಡ್ತಿಲ್ಲ.
ಆ ರೀತಿ ಎಚ್ಚರಿಕೆಯನ್ನ ವಹಿಸ್ಕೊಂಡು ಈ ಬಾರಿ ಶೂಟಿಂಗ್ ಅನ್ನ ಮಾಡಿದ್ದಾರೆ. ಲೈಕ್ ಸೆಕೆಂಡ್ ಪ್ರೊಮೋ ಆಲ್ರೆಡಿ ಲೀಕ್ ಆಗಿದ್ರಿಂದ ರೀಚ್ ಕಡಿಮೆ ಆಯ್ತು ಅನ್ನುವಂಥ ಕಾರಣಕ್ಕಾಗಿ ಒಂದು ಕ್ಲಿಪ್ಪು ಸಹ ಎಲ್ಲೂ ರೀಚ್ ಆಗಬಾರ್ದು, ಎಲ್ಲೂ ಲೀಕ್ ಆಗಬಾರ್ದು ಅನ್ನೋ ರೀತಿ ಮುಂಜಾಗ್ರತೆಯನ್ನ ವಹಿಸಿ ಶೂಟ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಥರ್ಡ್ ಪ್ರೊಮೋದಲ್ಲಿ ಏನೇನು ಇದೆ ಅನ್ನೋದ್ರ ಬಗ್ಗೆ ಯಾರಿಗೂ ಸಹ ಒಂದಿಷ್ಟು ಕ್ಲೂ ಸಹ ಸಿಕ್ಕಿರ್ಲಿಲ್ಲ. ಬಟ್ ಈಗ ಥರ್ಡ್ ಪ್ರೊಮೋ ಕಂಪ್ಲೀಟ್ ಶೂಟಿಂಗ್ ಮುಗ್ದಿದೆ. ಕಂಪ್ಲೀಟ್ ಶೂಟಿಂಗ್ ಮುಗ್ದಾದ್ಮೇಲೆ ನಮ್ಗೆ ಗೊತ್ತಾಗಿರೋದೇನು ಅಂತಂದ್ರೆ, ಆ ಒಂದು ಥರ್ಡ್ ಪ್ರೊಮೋದಲ್ಲಿ ನಾವು ಬರೀ ನಮ್ರತಾ ಗೌಡ ಅವ್ರನ್ನ ನೋಡ್ತಿಲ್ಲ, ನಮ್ರತಾ ಗೌಡ ಅವ್ರ ಜೊತೆ ಭವ್ಯ ಗೌಡ ಅವ್ರು ಸಹ ಇರ್ತಾರೆ. ಥರ್ಡ್ ಪ್ರೊಮೋದಲ್ಲಿ ಏನೇನು ಇರುತ್ತೆ ಅಂತ ಹೇಳೋದಾದ್ರೆ, ಭವ್ಯ ಗೌಡ ಮತ್ತೆ ನಮ್ರತಾ ಗೌಡ ಅವರು ಒಂದು ಮನೆಯಲ್ಲಿ ಇರ್ತಾರೆ. ಒಂದು ಮನೆಯಲ್ಲಿ ಇರ್ಬೇಕಾದ್ರೆ ಅಲ್ಲಿ ಜೋಕಾಲಿ ಇರುತ್ತೆ ಮನೆಯಲ್ಲಿ, ಅದ್ರ ಮೇಲೆ ಕುತ್ಕೊಂಡು ಇಬ್ರು ಸಹ ಒಂದು ಮುದ್ದಾದ ಇಂಟ್ರಾಕ್ಷನ್ ಅನ್ನ ಮಾಡ್ತಿರ್ತಾರೆ. ನಾನು ಮೊದಲೇ ಹೇಳ್ದಂಗೆ ಈ ಒಂದು ಸೀರಿಯಲ್ ಅಲ್ಲಿ ನಾವು ಅಕ್ಕ ತಂಗಿಯರ ಬಾಂಡಿಂಗ್ ಅನ್ನು ನೋಡ್ಬೋದು ಅಂತ ಏನ್ ಹೇಳಿದ್ದೀನಿ, ಆ ರೀತಿ ಒಂದು ಇಂಟ್ರಾಕ್ಷನ್ ಅನ್ನ ನಾವು ಥರ್ಡ್ ಪ್ರೊಮೋದಲ್ಲಿ ನೋಡ್ಬೋದಾಗಿದೆ. ಅವರಿಬ್ಬರ ಮಧ್ಯೆ ಇರುವಂತಹ ಬಾಂಡಿಂಗ್ ನ ನಾವು ಥರ್ಡ್ ಪ್ರೊಮೋದಲ್ಲಿ ನೋಡ್ಬೋದಾಗಿದೆ. ಈ ಒಂದು ಥರ್ಡ್ ಪ್ರೊಮೋದಲ್ಲಿ ಭವ್ಯ ಗೌಡ ಅವರು ತುಂಬಾನೇ ಕ್ಯೂಟ್ ಆಗಿ ಚಬ್ಬಿಯಾಗಿ ತುಂಬಾನೇ ಎಕ್ಸ್ಪ್ರೆಸ್ ಮಾಡ್ಕೊಂಡು ಏನೋ ಅಕ್ಕನ ಹತ್ರ ಒಪ್ಪಿಸ್ತಿರ್ತಾರೆ. ಲೈಕ್ ಅಕ್ಕನ್ಗೆ ಏನೋ ತುಂಬಾ ಎಕ್ಸೈಟ್ಮೆಂಟ್ ಇಂದ ಯಾವುದೋ ಒಂದು ವಿಚಾರದ ಬಗ್ಗೆ ಅಕ್ಕ ಹತ್ರ ಮಾತಾಡ್ತಾ ಇರ್ತಾರೆ. ಅಂಡ್ ನಮ್ರತಾ ಗೌಡ ಅವರು ಅದನ್ನ ತುಂಬಾನೇ ಕಾಮ್ ಅಂಡ್ ಕಂಪೋಸ್ಡ್ ಆಗಿ ಕೇಳಿಸ್ಕೊಂತಿರ್ತಾರೆ. ನಮ್ರತಾ ಗೌಡ ಅವ್ರನ್ನ ನೋಡ್ತಿದ್ರೆ ತುಂಬಾನೇ ಮೆಚ್ಯೂರ್ಡ್ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಲೈಕ್ ಎಲ್ಲಾ ಫ್ಯಾಮಿಲಿನಲ್ಲೂ ಹೇಗಿರುತ್ತೆ, ಲೈಕ್ ಅಕ್ಕ ಆದವಳು ತುಂಬಾನೇ ಮೆಚ್ಯೂರ್ಡ್ ಆಗಿ ಥಿಂಕ್ ಮಾಡ್ತಿರ್ತಾರೆ. ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ನೆಲ್ಲ ತನ್ನ ಮೇಲೆ ಹಾಕೊಂಡು ನಾನು ಮನೆ ನಡೆಸ್ತೀನಿ ಅನ್ನೋ ರೀತಿ ಇರ್ತಾರಲ್ಲ, ಆ ರೀತಿ ಕ್ಯಾರೆಕ್ಟರ್ನ ನಮ್ರತಾ ಗೌಡ ಅವ್ರು ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಅಂಡ್ ಭವ್ಯ ಗೌಡ ಅವರು ಸೇಮ್ ತಂಗಿ ಅಂತ ಬಂದ್ರೆ ಎಲ್ಲಾ ಫ್ಯಾಮಿಲಿನಲ್ಲೂ ಹೇಗಿರ್ತಾರೋ, ಲೈಕ್ ತುಂಟಾಟ ತರಲೆತನ ಎಲ್ಲ ಜಾಸ್ತಿನೇ ಇರುತ್ತೆ ತಂಗಿ ಅಂತ ಬಂದ್ರೆ, ಆ ರೀತಿಯಾದಂತಹ ಕ್ಯಾರೆಕ್ಟರ್ನ ಭವ್ಯ ಗೌಡ ಅವ್ರು ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಈ ಪ್ರೋಮೋನ ನೋಡ್ತಿದ್ರೆ. ಅಂಡ್ ಇವರಿಬ್ಬರ ಇಂಟ್ರಾಕ್ಷನ್ ಅನ್ನ ನೋಡಿದಾಗ ನನ್ಗನ್ಸಿದ್ದದೆ, ಲೈಕ್ ಭವ್ಯ ಗೌಡ ಅವ್ರದ್ದು ಸ್ವಲ್ಪ ತುಂಟಾಟ ತರಲೆತನ ಎಲ್ಲ ಜಾಸ್ತಿ ಇರುತ್ತೆ. ಅಂಡ್ ನಮ್ರತಾ ಗೌಡ ಅವ್ರದ್ದು ಒಂದ್ ಸ್ವಲ್ಪ ಮೆಚ್ಯೂರ್ಡ್ ಕ್ಯಾರೆಕ್ಟರ್, ಮೆಚ್ಯೂರ್ಡ್ ಆಗಿ ಫ್ಯಾಮಿಲಿನ ಹ್ಯಾಂಡಲ್ ಮಾಡುವಂತಹ ಕ್ಯಾರೆಕ್ಟರ್ ನಮ್ರತಾ ಗೌಡ ಅವ್ರಿಗೆ ಇದೆ ಅಂತ ನನ್ಗನ್ಸ್ತು. ಸೊ ತುಂಬಾನೇ ಮುದ್ದಾಗಿ ಬಂದಿದೆ. ತುಂಬಾನೇ ಹೈ ಎಕ್ಸ್ಪೆಕ್ಟೇಷನ್ಸ್ ಅನ್ನ ಇಟ್ಕೊಂಡು ನೀವು ಈ ಪ್ರೋಮೋಗೆ ವೇಟ್ ಮಾಡ್ಬೋದು ಅಂತಾನೆ ಹೇಳ್ತೀನಿ. ಅಂಡ್ ಸೀರಿಯಲ್ ಅಂತೂ ಸಿಕ್ಕಾಪಟ್ಟೆ ಹಿಟ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಸಿಕ್ಕಾಪಟ್ಟೆ ಚೆನ್ನಾಗಿ ಬರ್ತಿದೆ. ಪ್ರೋಮೋಗೂ ಸಹ ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ಗಳೆಲ್ಲ ತುಂಬಾನೇ ಚೆನ್ನಾಗಿ ಸಿಗ್ತಿದೆ. ಅಂಡ್ ಥರ್ಡ್ ಪ್ರೋಮೋಗೆ ಈ ಹಿಂದೆ 2 ಬಂದಿರುವಂತಹ ಪ್ರೋಮೋಗೆ ಸಿಕ್ಕಿರುವಂತಹ ರೆಸ್ಪಾನ್ಸ್ ಗಿಂತ ತುಂಬಾನೇ ಜಾಸ್ತಿ ರೆಸ್ಪಾನ್ಸ್ ಸಿಗ್ಲಿ ಅಂತ ಕೇಳ್ಕೊತೀನಿ. ಯಾಕಂದ್ರೆ ಅಷ್ಟು ಚೆನ್ನಾಗಿ ಥರ್ಡ್ ಪ್ರೋಮೋ ಕೂಡ ಬಂದಿದೆ. ಅಂಡ್ ಈ ಥರ್ಡ್ ಪ್ರೋಮೋ ಯಾವಾಗ ರಿಲೀಸ್ ಆಗುತ್ತೆ ಅಂತ ನೀವೆಲ್ಲರೂ ಕೇಳೋದಾದ್ರೆ, June 1 ಈ ಒಂದು ಪ್ರೋಮೋ ನಿಮ್ ಮುಂದೆ ಇರುತ್ತೆ ಅಂತ ಹೇಳ್ಬೋದು. ಮೇ ಆಲ್ಮೋಸ್ಟ್ ಎಂಡಿಂಗ್ ವೀಕ್ ಅಲ್ಲಿ ಈ ಒಂದು ಪ್ರೋಮೋ ಬರುತ್ತೆ ಅಂತ ಸಾಕಷ್ಟು ಜನ ಹೇಳ್ತಿದ್ರು. ಬಟ್ ಈಗ June 1st ವೀಕ್ ಅಷ್ಟರಲ್ಲಿ, June 1st ವೀಕ್ ಅಷ್ಟರಲ್ಲಿ ಈ ಒಂದು ಪ್ರೋಮೋ ನಿಮ್ ಮುಂದೆ ಇರುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಸೀರಿಯಲ್ ಜೂನ್ ಎಂಡಿಂಗ್ ಅಷ್ಟರಲ್ಲಿ ಸೀರಿಯಲ್ ಸ್ಟಾರ್ಟ್ ಆಗುವಂತಹ ಎಲ್ಲಾ ಚಾನ್ಸಸ್ ಇದೆ. ಶೂಟಿಂಗ್ ಅಂತೂ ಡೈಲಿ ನಡೀತಾ ಇದೆ. ಸೊ ಜೂನ್ ಎಂಡಿಂಗ್ ಅಲ್ಲಿ ಈ ಒಂದು ಸೀರಿಯಲ್ ಶುರುವಾಗುವಂತಹ ಎಲ್ಲಾ ಸಾಧ್ಯತೆಗಳು ಇದೆ. ಸೊ ಯಾರೆಲ್ಲ ಈ ಒಂದು ಸೀರಿಯಲ್ಗೆ ವೇಟ್ ಮಾಡ್ತಿದ್ದೀರಾ ಅಂಡ್ ಯಾರೆಲ್ಲ ನಮ್ರತಾ ಗೌಡ ಅವರ ಪ್ರೋಮೋಗೆ ವೇಟ್ ಮಾಡ್ತಿದ್ದೀರಾ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ಈ ಒಂದು ಸೀರಿಯಲ್ ಅಲ್ಲಿ ನಾವು ಏನೇನೆಲ್ಲ ನೋಡ್ಬೋದು ಅಂತಂದ್ರೆ, ಒಂದು ಒಳ್ಳೆ ಫ್ಯಾಮಿಲಿ ಸ್ಟೋರಿನ ನಾವು ನೋಡ್ಬೋದು ಈ ಸೀರಿಯಲ್ ಅಲ್ಲಿ. ಲೈಕ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಸಹ ಒಂದಾಗಿ ಒಬ್ಬರ ಮೇಲೆ ಲೈಕ್ ಅವರನ್ನ ತುಂಬಾನೇ ಕೀಳಾಗಿ ನೋಡ್ತಿದ್ರೆ ಅದನ್ನ ಹೇಗೆ ನಗ್ನಗ್ತಾನೆ ಹ್ಯಾಂಡಲ್ ಮಾಡ್ಬೋದು, ಅವರೇ ನನ್ನನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋವರೆಗೂ ನಾನು ವೇಟ್ ಮಾಡ್ತೀನಿ, ಆ ಪೇಷನ್ಸ್ ನನ್ಗಿದೆ ಅಂತ ಹೇಳಿ ಹೇಗೆ ವೇಟ್ ಮಾಡ್ಬೋದು ಅದನ್ನೆಲ್ಲವನ್ನು ಸಹ ನಾವು ನೋಡ್ಬೋದು. ಲೈಕ್ ಅವ್ರಿಗೆ ಎದುರು ನಿಂತ್ಕೊಂಡು ಮಾತಾಡೋದು ತುಂಬಾನೇ ಈಸಿ ಕೆಲಸ, ಬಟ್ ಅದು ಒಬ್ಬರ ಮುಖನ ಇನ್ನೊಬ್ರು ಮತ್ತೆ ನೋಡಕ್ ಆಗದೆ ಇರೋ ರೀತಿ ಮಾಡ್ಬಿಡುತ್ತೆ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡಿ ಅವರೇ ಚೇಂಜ್ ಆಗೋ ರೀತಿ ಮಾಡೋದಿದೆಯಲ್ಲ, ಅದು ತುಂಬಾನೇ ಕಷ್ಟದ ಕೆಲಸ. ಸೊ ಅದನ್ನ ನಾವು ಈ ಒಂದು ಸೀರಿಯಲ್ ಅಲ್ಲಿ ನೋಡ್ಬೋದು. ಹಾಗೆ ಕರ್ಣ ಮತ್ತೆ ನಿಧಿ ಅವರ ಒಂದು ಮುದ್ದಾದ ಲವ್ ಸ್ಟೋರಿಯನ್ನು ಸಹ ನಾವು ಈ ಸೀರಿಯಲ್ ಅಲ್ಲಿ ನೋಡ್ಬೋದು. ಮತ್ತೆ ಕರ್ಣ ಮತ್ತೆ ನಿತ್ಯ ಅವರ ಲವ್ ಸ್ಟೋರಿಯನ್ನು ಸಹ ನಾವು ನೋಡ್ಬೋದು. ಬಟ್ ಯಾರನ್ನ ಮದುವೆ ಆಗ್ತಾರೆ ಅನ್ನೋದ್ರ ಬಗ್ಗೆ ಇನ್ನೂ ಸಹ ಗೊತ್ತಾಗ್ಲಿಲ್ಲ. ಅಂಡ್ ಈ ಒಂದು ಸೀರಿಯಲ್ ನಿಮ್ಮೆಲ್ರಿಗೂ ಸಹ ಈಗಾಗಲೇ ಗೊತ್ತಿರುವ ಹಾಗೆ ಹಿಂದಿಯಲ್ಲಿ ಬರ್ತಿರುವಂತಹ ರಾಜ್ ಬೇಟಾ ಅನ್ನುವಂತಹ ಸೀರಿಯಲ್ ನ ರಿಮೇಕ್ ಆಗಿದೆ. ಆ ಸೀರಿಯಲ್ ಅಲ್ಲಿ ಕರ್ಣ ಕ್ಯಾರೆಕ್ಟರ್ ಮಾಡಿರುವಂತಹ ಹೀರೋ ಕ್ಯಾರೆಕ್ಟರ್ ಮಾಡಿರುವಂತಹ ಕರ್ಣ ಅವರು ಅಕ್ಕನ್ನ ಮದುವೆ ಆಗ್ತಾರೆ. ಅಂದ್ರೆ ನಿಧಿ ಮತ್ತೆ ನಿತ್ಯ ಕ್ಯಾರೆಕ್ಟರ್ ಇವಾಗ ಏನ್ ಮಾಡ್ತಿದ್ದಾರೆ ಅದೇ ರೀತಿಯಾದಂತಹ 2 ಕ್ಯಾರೆಕ್ಟರ್ ಹಿಂದಿನಲ್ಲೂ ಇದೆ. ಸೊ ಆ ಒಂದು ಕ್ಯಾರೆಕ್ಟರ್ ಅಲ್ಲಿ ಅಕ್ಕನ್ನ ಕರ್ಣ ಅವರು ಚೂಸ್ ಮಾಡಿರ್ತಾರೆ ಮದುವೆ ಆಗೋದಕ್ಕೆ. ಬಟ್ ಇಲ್ಲಿ ನಮ್ಗೆ ಕರ್ಣ ಅವ್ರಿಗೆ ನಿಧಿ ಅಂದ್ರೆ ಭವ್ಯ ಗೌಡ ಅವರು ತುಂಬಾನೇ ಕ್ಲೋಸ್ ಅನ್ನೋ ರೀತಿ ತೋರಿಸ್ತಿದ್ದಾರೆ. ಭವ್ಯ ಗೌಡ ಅವ್ರಿಗೆ ಕರ್ಣನ್ ಮೇಲೆ ತುಂಬಾನೇ ಆಸೆ ಇದೆ, ತುಂಬಾನೇ ಆಸೆ ಇಟ್ಕೊಂಡು ಅವ್ರನ್ನ ಲವ್ ಮಾಡ್ತಿದ್ದಾರೆ ಅನ್ನೋ ರೀತಿ ತೋರಿಸ್ತಿದ್ದಾರೆ. ಸೊ ಕತೆ ಎಲ್ಲಿಂದ ಎಲ್ಲೆಲ್ಗೆ ಹೋಗುತ್ತೆ, ಸೊ ಕರ್ಣ ಅವರು ನಿಧಿನ ಬಿಟ್ಟು ನಿತ್ಯನ್ ಯಾಕೆ ಒಪ್ಕೋತಾರೆ ಅನ್ನೋದ್ರ ಬಗ್ಗೆ ಎಲ್ಲ ಕ್ಯೂರಿಯಾಸಿಟಿ ಇಟ್ಕೊಂಡು ನೀವು ಈ ಸೀರಿಯಲ್ ನ ನೋಡ್ಬೋದು. ಸೊ ಮುಂದೆ ಬರ್ತಾ ದಿನಗಳಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಈ ಸೀರಿಯಲ್ ಎಷ್ಟು ಚೆನ್ನಾಗಿ ಹಿಟ್ ಆಗುತ್ತೆ ಅಂತ. ನಾನು ಇವತ್ತೇ ಹೇಳ್ತಿದ್ದೀನಿ, ಹಿಂದಿಯಲ್ಲೂ ಕೂಡ ಈ ಒಂದು ಸೀರಿಯಲ್ ಸೂಪರ್ ಡೂಪರ್ ಹಿಟ್ ಆಗಿದೆ. ಅಂಡ್ ಕನ್ನಡದಲ್ಲೂ ನಮ್ಮ ಕರ್ನಾಟಕದ ಜನತೆ ಮನಸ್ಸನ್ನ ಗೆಲ್ಲೋದ್ರಲ್ಲಿ ಈ ಸೀರಿಯಲ್ ಫ್ಲಾಪ್ ಆಗುತ್ತೆ ಅಂತ 100% ಹೇಳೋದಕ್ಕಾಗಲ್ಲ.
ಸೂಪರ್ ಡೂಪರ್ ಹಿಟ್ ಖಂಡಿತವಾಗ್ಲೂ ಆಗುತ್ತೆ ಈ ಒಂದು ಸೀರಿಯಲ್. ಆ್ಯಂಡ್ ಈ ಸೀರಿಯಲ್ ಯಾವತ್ತಿಂದ ಶುರು ಆಗ್ಬೋದು ಅಂತಂದರೆ ನಾನು ಅವಾಗಲೇ ಹೇಳ್ದಂಗೆ ಜೂನ್ ಎಂಡಿಂಗಲ್ಲಿ ಈ ಒಂದು ಸೀರಿಯಲ್ ನಮ್ಮ ಮುಂದೆ ಬರುವಂತಹ ಎಲ್ಲ ಚಾನ್ಸಸ್ ಇದೆ. ಬಟ್ ಏನಾದರೂ ಸ್ವಲ್ಪ ಎಡಿಟಿಂಗ್ ವರ್ಕ್ಸು ಅದು ಇದು ಪ್ರಾಬ್ಲಮ್ ಆಯಿತು ಅಂತಂದರೆ ಇನ್ನೊಂಚೂರು ಮುಂದೆ ಹೋಗುತ್ತೆ. ಲೈಕ್ ಜುಲೈ ಫಸ್ಟ್ ವೀಕಲ್ಲಿ ಖಂಡಿತವಾಗ್ಲೂ ನಿಮ್ಮ ಮುಂದೆ ಬರುವಂತಹ ಚಾನ್ಸಸ್ ಇರುತ್ತೆ. ಸೊ ಅಲ್ಲಿವರೆಗೂ ಪೇಷನ್ಸಿಂದ ವೆಯ್ಟ್ ಮಾಡಿ ಆ್ಯಂಡ್ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಕಾಯ್ತಾ ಇರಿ. ಯಾಕಂದರೆ ಈ ಒಂದು ಸೀರಿಯಲ್ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ಗೆ ತಕ್ಕ ಹಾಗೆ ರೀಚ್ ಆಗೇ ಆಗುತ್ತೆ ಆ್ಯಂಡ್ ನಿಮ್ಮ ಎಕ್ಸ್ಪೆಕ್ಟೇಷನ್ ತಕ್ಕ ಹಾಗೆ ಸ್ಟೋರಿ ಅಂತೂ ಬಂದೇ ಬರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಂಡೇ ವೆಯ್ಟ್ ಮಾಡ್ತೀರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬಾಯ್.